ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನವರೆಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ತುಂಬ ಸಲ ಹೇಳಿದ್ದೀನಿ, ದಯವಿಟ್ಟು ಯಾರು ಆಪ್ಷನ್ ಟ್ರೇಡಿಂಗ್ ಮಾಡೋಕ್ಕೆ ಹೋಗಬೇಡಿ ಅಂತ. ಅದಕ್ಕೆ ಪ್ರಾಪರ್ ರೀಸನ್ ಕೂಡ ಇದೆ. F&O ಟ್ರೇಡಿಂಗ್ ಬಗ್ಗೆ ಸೆಬಿ ರಿಪೋರ್ಟಲ್ಲಿ ನೋಡಿದರೆ 90ರಿಂದ 93% ಜನ F&Oದಲ್ಲಿ ಟ್ರೇಡಿಂಗ್ ಮಾಡಿ ದುಡ್ಡನ್ನು ಕಳ್ಕೊತಿದ್ದಾರೆ. ಅಂದರೆ 100 ಜನ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ, ಅದರಲ್ಲಿ 90 ಜನ ಲಾಸ್ ಮಾಡ್ಕೊಂಡಿದ್ದಾರೆ, ಕೇವಲ 10 ಜನ ಮಾತ್ರ ಪ್ರಾಫಿಟ್ ಮಾಡ್ತಿದ್ದಾರೆ. ನೀವು ಎಷ್ಟೇ ಒಳ್ಳೆ ವಿನ್ನಿಂಗ್ ರೇಟ್ ಇರೋ ಸ್ಟ್ರಾಟಜಿನ ಕಲ್ತಿರ್ಬೋದು, ಪ್ರಾಪರ್ ಆಗಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಿರ್ಬೋದು, ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಂಡಿರ್ಬೋದು. ಆದರೆ F&O ಟ್ರೇಡಿಂಗಲ್ಲಿ ಸರ್ವೈವ್ ಆಗೋಕೆ ಇದಿಷ್ಟೇ ಸಾಕಾಗೋದಿಲ್ಲ. ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇರಬೇಕು, ಪೊಸಿಷನ್ ಸೈಜಿಂಗ್ ಇರಬೇಕು, ಕನ್ಸಿಸ್ಟೆನ್ಸಿ ಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಾಪರ್ ಕಂಟ್ರೋಲ್ಡ್ ಮೈಂಡ್ಸೆಟ್ ಇರಬೇಕು. ಇದೆಲ್ಲ ಇದ್ದಾಗ ಮಾತ್ರ ಟ್ರೇಡಿಂಗ್ನ ಪ್ರಾಪರ್ ವೇನಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು. ಅದನ್ನು ಬಿಟ್ಟು ನೀವು ಗ್ಯಾಂಬ್ಲಿಂಗ್ ರೀತಿಯಲ್ಲಿ ಮನಸ್ಸಿಗೆ ಬಂದಂಗೆ ಟ್ರೇಡ್ ತಗೊಂಡ್ರೆ ಪಕ್ಕಾ ಲಾಸ್ ಆಗೇ ಆಗುತ್ತೆ. ನಾನು ಇಲ್ಲಿವರೆಗೆ ಆಪ್ಷನ್ ಟ್ರೇಡಿಂಗ್ ಮಾಡಿರಲಿಲ್ಲ, ಆದರೆ ಏಪ್ರಿಲ್ 1ನೇ ತಾರೀಕಿಂದ ಆಪ್ಷನ್ ಟ್ರೇಡಿಂಗ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಯಾಕೆ ಈ ಸಡನ್ ಡಿಸಿಷನ್, ದುಡ್ಡು ಎಲ್ಲಿಂದ ಬಂತು, ಲಾಸ್ ಆದರೆ ಏನು ಕತೆ, ಎಲ್ಲ ಡೀಟೇಲ್ಡ್ ಆಗಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಮೊದಲದಾಗಿ ನಾನು ಇಲ್ಲಿವರೆಗೆ ಯಾಕೆ ಆಪ್ಷನ್ ಟ್ರೇಡಿಂಗ್ ಮಾಡಿಲ್ಲ ಅಂತ ಹೇಳ್ತೀನಿ. ನಾನು ಮೊದಲೇ ಹೇಳಿದ ಹಾಗೆ ನಾನು ಒಂದು ಪ್ರೈವೇಟ್ ಕಂಪನಿಯಲ್ಲಿ 20,000 ಸ್ಯಾಲ್ರಿಗೋಸ್ಕರ ವರ್ಕ್ ಮಾಡ್ತಿದ್ದೀನಿ. ಅದರಲ್ಲೇ ಎಕ್ಸ್ಪೆನ್ಸ್ ಎಲ್ಲ ಕಳೆದು ಸ್ವಲ್ಪ ಸೇವಿಂಗ್ಸ್ ಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ಕೆಲವು ವರ್ಷಗಳಿಂದ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ. ಹಾಗಾಗಿ ನಾನು ಕಷ್ಟಪಟ್ಟು ದುಡಿದಿರೋ ದುಡ್ಡನ್ನು ಜಾಸ್ತಿ ರಿಸ್ಕ್ ತಗೊಂಡು ಆಪ್ಷನ್ ಟ್ರೇಡಿಂಗ್ ಟ್ರೈ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಹಾಗೆ ನಾನು ಕಂಪನಿಯಲ್ಲಿ ಶಿಫ್ಟ್ ವೈಸ್ ಡ್ಯೂಟಿ ಮಾಡ್ತಾ ಇರೋದ್ರಿಂದ ಟ್ರೇಡಿಂಗ್ ಟೈಮಲ್ಲಿ ಮಾರ್ಕೆಟ್ಗೆ ಸರಿಯಾಗಿ ಟೈಮ್ ಕೊಡೋಕ್ಕೆ ಕೂಡ ಆಗೋದಿಲ್ಲ. ಹಾಗೆ ನಾನು ಇನ್ವೆಸ್ಟಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿರೋದ್ರಿಂದ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಆಗಲಿ, ಚಾರ್ಟ್ ಪ್ಯಾಟರ್ನ್ಸ್ ಬಗ್ಗೆ ಆಗಲಿ, ಹೀಗೆ ಟೆಕ್ನಿಕಲ್ ಅನಾಲಿಸಿಸ್ನ ಇನ್ಡೆಪ್ತ್ ಆಗಿ ಸ್ಟಡಿ ಮಾಡಿರಲಿಲ್ಲ. ಹಾಗಾಗಿ ನಾನು ಆಪ್ಷನ್ ಟ್ರೇಡಿಂಗ್ನ ಅವಾಯ್ಡ್ ಮಾಡ್ತಿದ್ದೆ. ಆದರೆ ಈಗ ಆಪ್ಷನ್ ಟ್ರೇಡಿಂಗ್ನ ಶುರು ಮಾಡ್ತಿರೋದಕ್ಕೂ ಕೂಡ ತುಂಬಾ ರೀಸನ್ಸ್ ಇದೆ. ಮೊದಲನೇ ಹಾಗೆ ಮೇನ್ ರೀಸನ್ ಏನಂದರೆ, ಈಗ ಆಪ್ಷನ್ ಟ್ರೇಡಿಂಗ್ ಮಾಡ್ತಾ ಇರೋದು ನನ್ನ ದುಡ್ಡಲ್ಲಿ ಅಲ್ಲ. ನನಗೆ ಈ ದುಡ್ಡನ್ನು ಫಂಡಿಂಗ್ ಮಾಡಿರೋದು ನನ್ನ ಬ್ರದರ್ ಹಾಗೆ ಬ್ರದರ್ ಇನ್ ಲಾ. ಟೋಟಲ್ ಅಮೌಂಟ್ 50,000 ಇದೆ. ಫಸ್ಟಿಗೆ ಅವರಿಗೆ ಹೇಳಿದ್ದೀನಿ, ಆಪ್ಷನ್ ಟ್ರೇಡಿಂಗಲ್ಲಿ ರಿಸ್ಕ್ ಜಾಸ್ತಿ, ಅಮೌಂಟ್ ಪೂರ್ತಿ ಝೀರೋ ಆದರೂ ಆಗ್ಬೋದು ಅಂತ. ಆದರೆ ನಾನು ಅಷ್ಟೊಂದು ಅಗ್ರೆಸಿವ್ ಆಗಿ ಟ್ರೇಡ್ ಮಾಡೋದಿಲ್ಲ, ಆದರೂ ಸೇಫರ್ ಸೈಡ್ಗೆ ಇರಲಿ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ. ಅವರು ಕೂಡ ಈ ರಿಸ್ಕ್ಗೆ ರೆಡಿ ಇರೋದ್ರಿಂದ ನನಗೆ ಈ ಅಮೌಂಟ್ನ ಕೊಟ್ಟಿರೋದು. ನನ್ನ ನಾಲೆಜ್ ಹಾಗೂ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ನೋಡಿ F&O ಟ್ರೇಡಿಂಗ್ನಲ್ಲಿ ಒಂದು ಚಾನ್ಸ್ ತಗೋಬೇಕು ಅಂತ ನನಗೆ ಫಂಡಿಂಗ್ ಮಾಡಿದ್ದಾರೆ. ಇನ್ನು ಸ್ಟಾಕ್ ಮಾರ್ಕೆಟ್ನ 2 to 3 ಇಯರ್ಸಿಂದ ನೋಡಿರೋದ್ರಿಂದ ಕ್ಯಾಂಡಲ್ ಸ್ಟಿಕ್ಸ್, ಚಾರ್ಟ್ ಪ್ಯಾಟರ್ನ್, ಪ್ರೈಸ್ ಆಕ್ಷನ್ ಬಗ್ಗೆ, ಇದರ ಬಗ್ಗೆ ಎಲ್ಲ ಒಂದು ಬೇಸಿಕ್ಸ್ ಐಡಿಯಾ ಇದೆ. ಇನ್ನೊಂದು, ಇನ್ವೆಸ್ಟಿಂಗಲ್ಲಿ ಪ್ರಾಪರ್ ಆಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಅದೊಂದು ಕಾನ್ಫಿಡೆನ್ಸ್ ಇದೆ, ಟ್ರೇಡಿಂಗಲ್ಲಿ ಕೂಡ ಪ್ರಾಪರ್ ಆಗಿ ರಿಸ್ಕ್ ಮ್ಯಾನೇಜ್ ಮಾಡ್ತೀನಿ ಅಂತ. ಇನ್ನು ನನ್ನ ಟ್ರೇಡಿಂಗ್ ಸೆಟಪ್ ಬಗ್ಗೆ ನೋಡೋದಾದರೆ, ನಾನು ಟ್ರೇಡಿಂಗ್ ಮಾಡೋದಕ್ಕೆ ಮೊಬೈಲ್ ಯೂಸ್ ಮಾಡ್ತಿದ್ದೀನಿ. ಯಾಕಂದರೆ ನನ್ನ ಹತ್ರ ಲ್ಯಾಪ್ಟಾಪ್ ಅಥವಾ PC ಏನೂ ಇಲ್ಲ. ನನ್ನ ಪ್ರಕಾರ ಮೊಬೈಲೇ ಸಾಕಾಗುತ್ತೆ ಅನಿಸುತ್ತೆ. ಇನ್ನು ಸ್ಟ್ರಾಟಜಿ ಬಗ್ಗೆ ನೋಡೋದಾದರೆ, ನಾನು ಯಾವುದೇ ಪೇಯ್ಡ್ ಕೋರ್ಸ್ ತಗೊಂಡಿಲ್ಲ, ಯೂಟ್ಯೂಬಲ್ಲೇ ನೋಡಿ 2 ಸ್ಟ್ರಾಟಜಿನ ಫೈನಲ್ ಮಾಡ್ಕೊಂಡಿದ್ದೀನಿ. ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ಬ್ಯಾಕ್ ಟೆಸ್ಟಿಂಗ್ ಕೂಡ ನಡೀತಿದೆ. ನಾನು ಕಲ್ತಿರೋ ಒಂದು ಸ್ಟ್ರಾಟಜಿ ಪ್ರಕಾರ ಒಂದು ಟ್ರೇಡಲ್ಲಿ ಮ್ಯಾಕ್ಸಿಮಮ್ 20 ಪಾಯಿಂಟ್ಸ್ ಸ್ಟಾಪ್ ಲಾಸ್, 40 ಪಾಯಿಂಟ್ಸ್ ಟಾರ್ಗೆಟ್ ಸೆಟ್ ಮಾಡ್ಕೊಂಡಿದ್ದೀನಿ. ಅದರ ಜೊತೆಗೆ ಟೈಮ್ ಲಿಮಿಟ್ ಕೂಡ ಇರುತ್ತೆ. ಆ ಟೈಮ್ ಆದಮೇಲೆ ನಾನು ಟ್ರೇಡ್ನ ಎಕ್ಸಿಟ್ ಮಾಡಲೇಬೇಕು. ಆ ಟೈಮ್ ಒಳಗಡೆ ಸ್ಟಾಪ್ ಲಾಸ್ ಅಥವಾ ಟಾರ್ಗೆಟ್ ಹಿಟ್ ಆಗಿಲ್ಲ ಅಂದರೆ ಸೀದಾ ಎಕ್ಸಿಟ್ ಆಗೋದು. ಇನ್ನು ಟಾರ್ಗೆಟಲ್ಲಿ ಪ್ರಾಪರ್ ಅನಾಲಿಸಿಸ್ ಇದ್ದರೆ ಟ್ರೈಲಿಂಗ್ ಮಾಡೋ ಪ್ಲ್ಯಾನ್ ಕೂಡ ಇದೆ. ಹಾಗೆ ಇನ್ನೊಂದು ಸ್ಟ್ರಾಟಜಿ ಇಂಡಿಕೇಟರ್ ಬೇಸ್ಡ್ ಆಗಿರುತ್ತೆ. ಇದಿಷ್ಟು ನನ್ನ ಟ್ರೇಡಿಂಗ್ ಸಿಸ್ಟಮ್. ಏಪ್ರಿಲ್ 1ರಿಂದ ಹೊಸ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗ್ತಾ ಇದೆ. ಅವತ್ತಿಂದ ರಿಯಲ್ ಅಕೌಂಟಲ್ಲಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗಂತ ಪ್ರತಿದಿನ ನನಗೆ ಟ್ರೇಡ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ನನ್ನ ಸಿಸ್ಟಮ್ ಪ್ರಕಾರ ಎಂಟ್ರಿ ಸಿಕ್ಕಿದ್ರೆ ಮಾತ್ರ ಟ್ರೇಡ್ ತಗೋತೀನಿ, ಇಲ್ಲಾಂದರೆ ಇಲ್ಲ. ಇರೋ 50,000ಅಲ್ಲಿ 30,000 ಅಷ್ಟು ಅಮೌಂಟ್ ಲಾಸ್ಗೆ ರೆಡಿ ಇದ್ದೀನಿ. ಇನ್ ಕೇಸ್ 10 ಟ್ರೇಡ್ಸ್ ಬ್ಯಾಕ್ ಟು ಬ್ಯಾಕ್ ಸ್ಟಾಪ್ ಲಾಸ್ ಹೊಡೆದ್ರೆ ಮಾತ್ರ ನಾನು ಟ್ರೇಡಿಂಗ್ನ ಸ್ಟಾಪ್ ಮಾಡ್ತೀನಿ. ನಾನು ಬ್ಯಾಕ್ ಟೆಸ್ಟಿಂಗಲ್ಲಿ ನೋಡಿದ ಹಾಗೆ ಇನ್ನೂ ಅಂಥ ಸಿಚುವೇಶನ್ ಕ್ರಿಯೇಟ್ ಆಗಿಲ್ಲ. ಯಾವತ್ತೇ ಟ್ರೇಡ್ ಮಾಡಿದ್ದಿದ್ರು, ಎಷ್ಟೇ ಪ್ರಾಫಿಟ್ ಅಥವಾ ಲಾಸ್ ಆಗಿದ್ದಿದ್ರು ನನ್ನ ಈ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ನಾನು ಹೀಗೆ ಬೇರೆಯವರ ದುಡ್ಡಿಂದ ಆಪ್ಷನ್ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಅಂತ ನೀವು ಕೂಡ ಇದೇ ರೀತಿ ಮಾಡಬೇಡಿ. ಬೇರೆಯವರ ಹತ್ರ ದುಡ್ಡು ತಗೊಂಡು ಟ್ರೇಡ್ ಮಾಡೋದು ಅಥವಾ ಬೇರೆಯವರ ಹತ್ತಿರ ಸಾಲ ತಗೊಂಡು ಆ ದುಡ್ಡಲ್ಲಿ ಟ್ರೇಡ್ ಮಾಡೋದು, ಈ ಥರ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ನೀವೇನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ, ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡ್ತಿರೋ ಅಷ್ಟೊಂದು ಸುಲಭ ಇಲ್ಲ ಆಪ್ಷನ್ ಟ್ರೇಡಿಂಗಲ್ಲಿ ದುಡ್ಡು ಮಾಡೋದು. ಅದೇ ಕಾರಣಕ್ಕೆ ನಾನು ಆಪ್ಷನ್ ಟ್ರೇಡಿಂಗ್ನ ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ. ನೋಡೋಣ ನನ್ನ ಆಪ್ಷನ್ ಟ್ರೇಡಿಂಗ್ ಜರ್ನಿ ಏನಾಗುತ್ತೆ, ಪ್ರಾಫಿಟ್ ಆಗುತ್ತಾ ಅಥವಾ ಲಾಸ್ ಆಗುತ್ತಾ ಅಂತ.
ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.